ನಮ್ಮ ನಾಯಕರು ನಿಮ್ಮ ಜೊತೆಗೆ ಬರ್ತಾರೆ. ಈಗ ಮಾನ್ಯ ಮುಖ್ಯಮಂತ್ರಿಗಳನ್ನ ಇಲ್ಲಿಗೆ ಕರ್ಕೊಂಡು ಬಂದು ಇಲ್ಲಿ ಅವರು ಬಂದು ಯಾವುದೇ ಕಾರಣಕ್ಕೂ ನಾವು ನಿಮ್ಗೆ ಅನ್ಯಾಯ ಮಾಡಲ್ಲ, ನಿಮ್ಮ ಪರವಾಗಿ ನಾವು ಇರ್ತೀವಿ ಅಂತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು. ನೀವೇ ಮಾಡಬೇಕು. ನೀವು ಮಾಡಿಲ್ಲ ಅಂದ್ರೆ ಇಷ್ಟು ಜನ ಕರ್ಕೊಂಡು ನಾನೇ ಅಲ್ಲಿಗೆ ಬರ್ತೇನೆ. ಎರಡಲ್ಲಿ ಒಂದು ತೀರ್ಮಾನ. ನೀವು ಕೂತ್ಕೊಳ್ಳಿ ಆಗ್ಲಿ, ನೀವು ಹೋಗಿ ಮುಖ್ಯಮಂತ್ರಿಗಳನ್ನ ಕರ್ಕೊಂಡ್ ಬರ್ಬೇಕು. ಹಾಗಾಗಿ ಆಯ್ತು, ಕೂತ್ಕೊಳ್ಳಿ. ಮಾನ್ಯ ನಮ್ಮ ಜನರು ಬೆಳಿಗ್ಗೆ ನಾಷ್ಟ ಮಾಡಿದರೋ ಇಲ್ವೋ, ಟೈಮ್ ಎಷ್ಟಾಗಿದೆ, ಊಟ ಮಾಡಿಲ್ಲ, ಮೇಡಮ್ನವರೇ ನೀರು ಕುಡ್ದಿಲ್ಲ, ನಾವು ಕುಡ್ದಿಲ್ಲ. ಯಾಕೆಲ್ಲಿ ಕೂತಿದ್ದೀವಿ ಅಂದ್ರೆ ಅಂಬೇಡ್ಕರ್ ಅಂತಕ್ಕಂತಹ ಒಂದು ಸಂವಿಧಾನ ಕೊಟ್ಟಂತ ಮಹಾಪುರುಷನ ಆಸೆಗಳನ್ನ ನಾವು ತುಂಡು ಮಾಡಬಾರದು. ಉದ್ದೇಶಪೂರ್ವಕವಾಗಿ ಈ ಸಮುದಾಯವನ್ನ ಕುಗ್ಗಿಸ್ತಕ್ಕಂಥ ಕೆಲಸವನ್ನ ನಾಗಮೋಹನ್ ದಾಸ್ ಅವರು ಮಾಡಿದ್ದಾರೆ. ಹಾಗಾಗಿ ರಾಜ್ಯದ ಹಿಂದುಳಿದ ವರ್ಗದವರು ಆಯೋಗ ರಚನೆ ಮಾಡಿರ್ತಕ್ಕಂಥ ಸಮೀಕ್ಷೆ ಬಂದಿದೆ. ಅದಲ್ಲದೆ ರಾಷ್ಟ್ರೀಯ ಜಾತಿ ಸಮೀಕ್ಷೆ ಬರ್ತಾ ಇದೆ. ರಾಷ್ಟ್ರೀಯ ಜಾತಿ ಸಮೀಕ್ಷೆನೂ ಬರಲಿ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಯೋಗ ಈಗಾಗಲೇ ರಿಪೋರ್ಟ್ ಕೊಟ್ಟಿದೆ, ಅದು ಈಗಾಗಲೇ ಹೊರಗೆ ಬರಲಿ. ಬಂದಾದ್ಮೇಲೆ ಆ ಅಂಕಿಅಂಶಗಳನ್ನ ಆಧಾರವಾಗಿ ಇಟ್ಟುಕೊಂಡು ಯಾವ ಸಮುದಾಯಕ್ಕೋ ಇರಪ್ಪ ಕೂತ್ಕೊಳ್ಳಿ, ಕೂರ್ರಪ್ಪ ನೀವು, ಪೊಲೀಸರು ಇರ್ಲಿ ಪಾಪ, ಅವ್ರು ನಮಗ್ ಸಪೋರ್ಟ್ ಮಾಡಕ್ ಇರ್ತಾರೆ. ಪೊಲೀಸರೇನು ಐರ್ಲೆಂಡ್ ಇಂದ ಬಂದಿದಾರ, ನೆದರ್ಲ್ಯಾಂಡ್ ಇಂದ ಬಂದಿದಾರ, ಎಲ್ಲ ಇಲ್ಲಿ ಅವರೇ, ಕೂತ್ಕೊಳ್ರಿ. ಹಾಗಾಗಿ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಹಿಂದುಳಿದ ವರ್ಗದವರು ತೆಗೆದುಕೊಂಡಿರ್ತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಯೋಗ ಇವತ್ತು ರಿಪೋರ್ಟ್ ಕೊಟ್ಟಿದೆ. ಹಾಗೆ ನ್ಯಾಷನಲ್ ಕಮಿಷನ್ ಕ್ಯಾಸ್ಟ್ ಬರ್ತಾ ಇದೆ. ಅದೆಲ್ಲವನ್ನ ಮನದಲ್ಲಿಟ್ಟುಕೊಂಡು ಅಲೆಮಾರಿಗಳು ಬೀದಿಗೆ ಬಂದಿದ್ದಾರೆ ಸ್ವಾಮಿ. ಅಕ್ಕಿ ಪಿಕ್ಕಿ ದೊಂಬಿದಾಸರು, ಸಿಳ್ಳೆಕ್ಯಾತರು, ಬುಡುಬುಡುಕಿಯವರು ಒಂದು ಪಂಚಾಯತಿ ಮೆಂಬರ್ ಆಗಿಲ್ಲ, ಅವರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿಲ್ಲ. ಅವರು ನಮ್ಮ ಸರ್ಕಾರ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರತಕ್ಕಂಥ ಸರ್ಕಾರ, ಸಾಮಾಜಿಕ ನ್ಯಾಯದ ಮೇಲೆ ನಂಬಿಕೆ ಇರತಕ್ಕಂಥ ಸರ್ಕಾರ. ಅಲೆಮಾರಿಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು, 101 ಜಾತಿಗಳಿಗೂ ಅನ್ಯಾಯ ಆಗಬಾರ್ದು. ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆದ್ರೆ ಯಾರದೋ ಒಂದು ಮನೆಯಲ್ಲಿ 2008 50 ಲಕ್ಷ ಎಷ್ಟಾಯ್ತು ಸ್ವಾಮಿ ದುಡ್ಡು? ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಕೊಳಕ್ಕೆ 2,000 ಕೊಡ್ಬೇಕೀಗ. ಇಂಥ ಪರಿಸ್ಥಿತಿಯನ್ನು ತಂದು ಸರ್ಕಾರ ಒಡ್ಬಿಟ್ಟಿದೆ. ಹಾಗಾಗಿ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತೇಳಿ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸುತ್ತೋಲೆಯನ್ನ ರಾಜ್ಯ ಸರ್ಕಾರ ಮಾಡಿದೆ. ಅದಲ್ಲದೆ ಸಮಾಜ ಕಲ್ಯಾಣ ಇಲಾಖೆ ಒಳಗಡೆ ಏನು ಆದೇಶ ಬಂದಿದೆ 2000 ಭಾಗ 5ರಲ್ಲಿ 2008-10-2025ರಲ್ಲಿ ಜಾತಿ ಪ್ರಮಾಣ ಪತ್ರಗಳನ್ನ ಕೊಡ್ತಾ ಇಲ್ಲ. ಅದು ತಂತ್ರಾಂಶ ತೆಗೆದುಕೊಳ್ತಾ ಇಲ್ಲ. ಕೆಇಟಿನಲ್ಲಿ ಹೋಗಿದೆ, ಸಿಇಟಿನಲ್ಲಿ ಹೋಗಿದೆ, ಎಲ್ಲ ಹೈಯರ್ ಎಜುಕೇಶನ್, ಎಲ್ಲ ಎಜುಕೇಶನ್ ಇವತ್ತು ನಮ್ಮ ಮಕ್ಕಳು ಸಿಕ್ಕಿಲ್ಲ. ಉದ್ದೇಶಪೂರ್ವಕವಾಗಿ ಬಲಗೈ ಸಮುದಾಯಕ್ಕೆ ಸರ್ಕಾರ ತೊಂದರೆ ಕೊಡ್ತಾ ಇದೆ. ನಾನು ಸರ್ಕಾರ ಅಂತ ಹೇಳ್ತಾ ಇದ್ದೇನೆ. ಹಾಗಾಗಿ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಈಗಾಗಲೇ ನೀಡಿರತಕ್ಕಂಥ ಕಾಯಂ ಜಾತಿ ಪ್ರಮಾಣ ಪತ್ರಗಳನ್ನ ಹೊಸ ಜಾತಿ ಪ್ರಮಾಣ ಪತ್ರಗಳೊಂದನ್ನೇ ಪರಿಗಣಿಸಿ ಸೂಕ್ತ ಆದೇಶವನ್ನು ಹೊರಡಿಸಿ ಈ ಹಿಂದೆ ಮಾಡಿರ್ತಕ್ಕಂಥ ಎಲ್ಲಾ ಸುತ್ತೋಲೆಗಳನ್ನ ಇವತ್ತೇ ಕ್ಯಾಬಿನೆಟ್ ಅಲ್ಲಿ 27ನೇ ತಾರೀಕು ಕ್ಯಾಬಿನೆಟ್ ನಲ್ಲಿ ತಡೆ ಹಿಡಿಬೇಕು. ಯಾವುದೇ ಕಾರಣಕ್ಕೂ ಆ ಸುತ್ತೋಲೆಗಳನ್ನ ಬಿಡಬಾರದು. ಹಾಗಾಗಿ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯಕ್ಕೆ ಸೇರಿರತಕ್ಕಂಥ ನಿಮ್ಮ ಬೆಳಗಾವಿಯಿಂದ ಹಿಡಿದು ಅಥಣಿ, ರಾಯಬಾಗ, ಕುಡ್ಚಿ, ದೇವದುರ್ಗ, ಮಾನ್ವಿ, ಮಸ್ಕಿ, ಬೀದರು, ಗುಲ್ಬರ್ಗ, ಶಾಬಾದ್, ಚಿತ್ತಾಪುರ್, ವಾಡಿ ಎಲ್ಲ ಕಡೆಯಿಂದ ಈ ನಮ್ಮ ಸಮುದಾಯ ಬಂದಿದೆ. ಇವತ್ತು ಎಲ್ಲ ಬಂದು ಕೂತಿದ್ದಾರೆ ಇಲ್ಲಿ. ಹಾಗಾಗಿ ಉದ್ಯೋಗ ಸಿಗದೆ ಧಾರವಾಡ ಎಲ್ಲ ಕಡೆ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ಆ ಕಾರಣಕ್ಕೆ ಹಳೇ ಮೀಸಲಾತಿಯಲ್ಲೇ ಈ ಹುದ್ದೆಗಳನ್ನ ತುಂಬೋಣ ಅಂತ ತಾವು ತೀರ್ಮಾನ ಮಾಡಿದಿರಿ.
ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರುತ್ತೇವೆ. ನೀವು ಹಳೆ ಮೀಸಲಾತಿಯನ್ನು ಜಾರಿ ಮಾಡಿ. ಹಳೆ ಮೀಸಲಾತಿಯನ್ನ ಯಾಕೆ ಜಾರಿ ಮಾಡಿ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ 56 ಕೊಡ್ಲಿಕ್ಕೆ ನಿಮಗೆ ಪವರ್ ಇಲ್ಲ. ಯಾಕೆ ಪವರ್ ಇಲ್ಲ ಅಂದ್ರೆ 56ನ್ನ ಮಾಡ್ಲಿಕ್ಕೆ ಹೈಕೋರ್ಟ್ ನಲ್ಲಿ ಡಬಲ್ ಬೆಂಚ್ ಅಲ್ಲಿ ಸ್ಟೇ ಇದೆ. 56 ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಪಾರ್ಲಿಮೆಂಟ್ ಅಲ್ಲಿ ಅಮೆಂಡ್ಮೆಂಟ್ ಆಗ್ಬೇಕು, ಶೆಡ್ಯೂಲ್ 9ಗೆ ಹೋಗ್ಬೇಕು. ಅಲ್ಲಿವರೆಗೂ ನೀವು 56 ಮಾಡಕ್ಕಾಗಲ್ಲ. ಇನ್ನು 15% ಅಲ್ಲೇ ಒಳ ಮೀಸಲಾತಿ ಜಾರಿ ಮಾಡಿ ಅಂತ ಕುಳಿತಿದ್ದೀರಿ. 15% ಅಲ್ಲಿ ಒಳ ಮೀಸಲಾತಿಯನ್ನ ಯಾವ ಎಂಪರಿಕಲ್ ಡಾಟಾ ಬೇಸ್ ಮೇಲೆ ಮಾಡ್ತೀರಿ? ಹೆಂಗ್ ಸೀಳ್ತೀರಿ ನೀವು? ಹೆಂಗ್ ಸೀಳ್ತೀರಿ ನೀವು? ಈಗಾಗಲೇ ರೋಸ್ಟರ್ ಮಾಡ್ತೀನಿ ಅಂತೇಳಿ ಇಡೀ ಈ ಸಮುದಾಯದ ತಿಥಿಯನ್ನ ಮಾಡ್ಬಿಟ್ಟಿದ್ರಿ ಸರ್. ತಿಥಿ ಮಾಡ್ಬಿಟ್ಟಿದ್ರಿ ಈ ಸಮುದಾಯಕ್ಕೆ ರೋಸ್ಟರ್ ಮಾಡ್ತೀನಿ ಅಂತೇಳಿ. ಈ ರೋಸ್ಟರು ಮತ್ತೆ ಈ ವರದಿ ಇವೆಲ್ಲವೂ ಅವೈಜ್ಞಾನಿಕವಾಗಿರುವುದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೈಸೂರಿಂದ ಹಿಡಿದು ಚಾಮರಾಜನಗರದಿಂದ ಹಿಡಿದು ಬೀದರ್ ತನಕ ಹಲವಾರು ಪ್ರತಿಭಟನೆಗಳು ದಾಖಲಾಗಿದೆ ಸ್ವಾಮಿ. ಇವತ್ತು ನಮ್ಮ ಸಾಮಾನ್ಯ ಜನರನ್ನ ಬೀದಿಗೆ ತರೋ ಆಸೆ ನಮಗಿರಲಿಲ್ಲ. ಆದ್ರೆ ನಮ್ಮ ಧ್ವನಿ ನಿಮ್ಮ ಸರ್ಕಾರ ಕೇಳಿಸ್ಲಿ ಅಂತೇಳಿ ಇಷ್ಟು ಲಕ್ಷಾಂತರ ಜನ ಇವತ್ತು ಇಲ್ಲಿ ಬಂದಿದ್ದಾರೆ. ನಾವು ಯಾರ ವಿರೋಧಿಗಳಲ್ಲ, ಯಾವುದೇ ಸಮುದಾಯದ ವಿರೋಧಿಗಳಲ್ಲ. ನಾವಿಬ್ರು ಊರಿಂದ ಆಚೆ ಇದ್ದೀವಿ ಸ್ವಾಮಿ, ಊರಿಂದ ಆಚೆ ಇದ್ದೀವಿ. 2 ಸಮುದಾಯಗಳು ಊರಿಂದ ಆಚೆ ಇದ್ದೀವಿ. ಎಡಗಾಲನ್ ಚಪ್ಪಲಿ, ಬಲಗಾಲನ್ ಚಪ್ಪಲಿ, ಯಾವ ಚಪ್ಪಲಿನೂ ಒಳಗೆ ತಗೊಂಡೋಗಿಲ್ಲ ಸ್ವಾಮಿ. ಎಲ್ಲ ಬಾಗಿಲಲ್ಲೇ ಬಿಟ್ಟಿರೋದು. 2 ಸಮುದಾಯಗಳ ಚಪ್ಪಲಿನೂ ಅಲ್ಲೇ ಬಿಟ್ಟಿರೋದು. ನಾವಿಬ್ರು ಈಚೆ ಇದ್ದೀವಿ. ಈಚೆ ಇರ್ತಕ್ಕಂಥ ಸಮುದಾಯವನ್ನ ನೀವು 6, 6, 5 ಅಂತೇಳಿ ಹೊಡೆದ್ರೆ ನಮ್ಮ ನಾಯಕರು ಯಾರಿಗ ನಾಯಕರು? ಪರಿಶಿಷ್ಟ ಜಾತಿಯ ಬಲಾಢ್ಯ ಸಮುದಾಯಗಳು 101 ಜಾತಿಗಳಿಗೆ ನಾಯಕರಾಗಬೇಕಾಗಿದ್ದಂತ ನಮ್ಮ ಸಮುದಾಯದ ನಾಯಕರನ್ನ ಪ್ರವರ್ಗ ಎ 6ಕ್ಕೆ ನಾಯಕರು, 5ಕ್ಕೆ ನಾಯಕರು, 3ಕ್ಕೆ ನಾಯಕರು, 5ಕ್ಕೆ ನಾಯಕರು ಮಾಡಿದ್ರೆ ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್, ಇಟ್ ಇಸ್ ಎ ಡೆಮೊಕ್ರೆಟಿಕ್ ವ್ಯಾಲ್ಯೂಸ್. ಇದು ಅತ್ಯಂತ ಅಪರಾಧ, ಇದು ಘೋರ ಅಪರಾಧ ಇದು. ಹಾಗಾಗಿ ಮುಖ್ಯಮಂತ್ರಿಗಳವರಿಗೆ ಕೂಡಲೇ ತಾವು ಈ ಮನವಿಯನ್ನ ನಿಮ್ಮ ಕೈ ಕೊಡ್ತಾ ಇದ್ದೇವೆ. ನಮ್ಮ ನಾಯಕರುಗಳು ನಿಮ್ಮ ಜೊತೆಗೆ ಬರ್ತಾರೆ. ದಯಮಾಡಿ ಕರ್ಕೊಂಡೋಗಿ ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಮಾತಾಡಿಸಿ, ದಯಮಾಡಿ ಮುಖ್ಯಮಂತ್ರಿ ಅವ್ರನ್ನ ಇಲ್ಲಿ ಕರ್ಕೊಂಡು ಬರೋವರೆಗೂ ನಾವು ಈ ಜಾಗ ಖಾಲಿ ಮಾಡೋದಿಲ್ಲ. ಹಾಗಾಗಿ ನೀವೆಲ್ಲರೂ ಒಕ್ಕರ್ಲಿಂದ ಮುಖ್ಯಮಂತ್ರಿಗಳು ಬರಲೇಬೇಕು, ಮುಖ್ಯಮಂತ್ರಿಗಳು ಬರಲೇಬೇಕು. ಎಸ್, ಹೌದು. ಹಾಗಾಗಿ ಓಕೆ, ಆಯ್ತು, ಓಕೆ. ಜೈ ಭೀಮ್, ಜೈ ಭೀಮ್. ಕೂತ್ಕೊಳ್ಳಿ. ಹಾಗಾಗಿ ಈ ಒಂದು ವರದಿಯನ್ನ ನಾನು ಸನ್ಮಾನ್ಯ ಸಚಿವರಿಗೆ ಆಯ್ತು ಕೂತ್ಕೊಳ್ಳಿ, ಆಯ್ತು ಕೂತ್ಕೊಳ್ಳಿ. ಹೀಗಾಗಿ ಈ ಒಂದು ವರದಿಯನ್ನು ನಾವು ಮಾನ್ಯ ಸಚಿವರ ಗಮನಕ್ಕೆ ನಾವು ಕೊಡ್ತಾ ಇದ್ದೇವೆ. ಜೊತೆಗೆ ಆಯ್ತು ಕೂತ್ಕೊಳ್ಳಿ. ಹೀಗಾಗಿ ಈ ವರದಿಯನ್ನು ನಾವು ಮಾನ್ಯ ಸಚಿವರ ಗಮನಕ್ಕೆ ತರ್ತಾ ಇದ್ದೇವೆ. ಒಂದು ಸತ್ಯವನ್ನು ಹೇಳ್ತೇವೆ ಮಾನ್ಯ ಸಚಿವರುಗಳೇ, ತಾವಿಬ್ರು ಬಂದಿದ್ದೀರಿ. ನಾವು ಇವತ್ತು ಸ್ವಾಭಿಮಾನ ಇರಪ್ಪ, ಕೂತ್ಕೊಳ್ಳೋ, ಕೂತ್ಕೊಳ್ರಿ. ಸನ್ಮಾನ್ಯ ವಿ ಶ್ರೀನಿವಾಸ ಪ್ರಸಾದ್ ಅವರು ಮೈಸೂರು ಭಾಗದ ಸ್ವಾಭಿಮಾನದ ಸಿಂಹ ಅವರು ಮತ್ತು ನಾವೆಲ್ಲರೂ ಸೇರಿ ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯವನ್ನೇ ಬರೆದಂತ ಸಮುದಾಯ ಯಾವುದು ಅಂದ್ರೆ ನಮ್ಮ ಬಲಗೈ ಸಮುದಾಯ. 250 ಓಟುಗಳಿಂದ ನಾವತ್ತು ಅವ್ರನ್ನ ಗೆಲ್ಲಿಸಿಲ್ಲ ಅಂದಿದ್ರೆ ಅವರ ರಾಜಕೀಯ ಜೀವನವೇ ನಾಶ ಆಗ್ಬಿಡ್ತಾ ಇತ್ತು. ಇದನ್ನ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ. ಇವಾಗಲೂ ಸಹ ನಾವು ಮೈಸೂರಿನ ವರುಣಾ ಕ್ಷೇತ್ರದಲ್ಲಿ 60,000 ಬಲಗೈ ಸಮುದಾಯದ ಮತದಾರರಿದ್ದೀವಿ ಇವತ್ತು ಆ ಒಂದು ವರುಣಾ ಕ್ಷೇತ್ರದಲ್ಲಿ. ನಾವು ಮುಖ್ಯಮಂತ್ರಿಗಳನ್ನ ಕೇಳ್ಕೊಳ್ತಾ ಇದ್ದೇವೆ, ಯಾವುದೇ ಕಾರಣಕ್ಕೂ ಈ ಸಮುದಾಯಕ್ಕೆ ಅನ್ಯಾಯ ಆಗಲಿಕ್ಕೆ ಬಿಡಬಾರದು.
ಈ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನ ಕೊಡಬೇಕು. ನೀವು ನಮ್ಮ ಏನು ಸಮುದಾಯದ ಎಲ್ಲ ನಾಯಕರುಗಳು ಇವತ್ತಿಲ್ಲಿದ್ದೀರಿ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಾಲ್ ಮಾಡಿದಿರಿ, ಒಂದು ಪೋಸ್ಟ್ ಇಲ್ಲ. ಸಾಹೇಬ್ರೆ, ಸನ್ಮಾನ್ಯ ಸಚಿವರ ಗಮನಕ್ಕೆ, ಕೃಷಿ ಮಾರುಕಟ್ಟೆಯಲ್ಲಿ 180 ಪೋಸ್ಟ್ ಕಾಲ್ ಮಾಡಿದ್ರು. ಅದರಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ಪ್ರವರ್ಗ ಎ ಮತ್ತು ಬಿ 180 ಪೋಸ್ಟ್ ಇದ್ರೆ ಅಲ್ಲಿ ನಮಗೆ ಬರೀ 11 ಪೋಸ್ಟ್. ಅದರಲ್ಲಿ ಕರ್ನಾಟಕ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮ ತಮ್ಮದು, ಅದ್ರಲ್ಲಿ ಒಂದೂ ಇಲ್ಲ. ಹಾಗೆ ಆರೋಗ್ಯ ಕುಟುಂಬ ಕಲ್ಯಾಣ ಒಂದೂ ಇಲ್ಲ. ರಾಯಚೂರು RMC ಒಂದೂ ಇಲ್ಲ. ಸರ್ಕಾರಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು 0. ವಾಯುವ್ಯ ಕರ್ನಾಟಕ ಸಾರಿಗೆ 0. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ 0. ಇದೆಲ್ಲವನ್ನ ನೋಡಿದಾಗ ಈ ಸಮುದಾಯವನ್ನ ನಾಶ ಮಾಡಬೇಕು ಅಂತಕ್ಕಂಥ ಉದ್ದೇಶ ಸರ್ಕಾರದಲ್ಲಿ ಇದೆಯಾ? ನೀವು ತೀರ್ಮಾನ ತಗೊಂಡಿದ್ದೀರಾ? ಇದು ನಮಗೆ ಹೇಳ್ಬೇಕು. ಹಾಗಾಗಿ ಈ ಎಲ್ಲ ಸುತ್ತೋಲೆಗಳನ್ನ ವಿತ್ಡ್ರಾ ಮಾಡಿ ತಡೆ ಹಿಡಿದಿದ್ದಾರೆ. ಈಗಾಗಲೇ ಇವೆಲ್ಲವನ್ನು ಸರ್ಕಾರ ತಡೆ ಹಿಡಿದಿದೆ. ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತೇಳಿ ಸುತ್ತೋಲೆ ಹೊರಡಿಸಿದ್ದಾರೆ, ತಡೆ ಹಿಡಿದಿದೆ. ಮುಂದೆ 27ನೇ ತಾರೀಕು ತಾವು ಕ್ಯಾಬಿನೆಟ್ನಲ್ಲಿ ಇರ್ತೀರಿ. ಕ್ಯಾಬಿನೆಟ್ನಲ್ಲಿ ಇದ್ದಾಗ ನೀವು ಯೋಚನೆ ಮಾಡಬೇಕು. ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ನಾಗಮೋಹನ್ ದಾಸ್ ವರದಿಯನ್ನ ಯಾವುದೇ ಕಾರಣಕ್ಕೂ ನಿಮ್ಮ ಸಚಿವ ಸಂಪುಟದಲ್ಲಿ ನೀವು ಯಾವುದೇ ಕಾರಣಕ್ಕೂ ಒಪ್ಪಿಗೆ ಕೊಡಕೂಡದು, ಅದನ್ನ ನೀವು ತಿರಸ್ಕರಿಸಬೇಕು ನೀವು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭಕ್ಕೆ ನಾನು ಹೇಳ್ತಾ ಇದ್ದೇನೆ. ಹಾಗೆ ಹಳೆ ಮೀಸಲಾತಿಯಲ್ಲೇ ಏನಾದರೂ ಪೋಸ್ಟ್ಗಳನ್ನ ತುಂಬಬೇಕು, ಅಲ್ಲಿ ಒಳ ಮೀಸಲಾತಿ ಕೊಡಬೇಕು ಅಂದ್ರೆ ಡಾಟಾ ಬೇಸ್ ಸಿಗಲ್ಲ, ಅದನ್ನ ಸೀಳ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹಳೆ ಮೀಸಲಾತಿ ಯಥಾವತ್ ಏನಿದೆ ಅದು ಬೇರೆ ಸಮುದಾಯದವರಿಗೆ ತೊಂದರೆ ಆಗಬಾರ್ದು. ಅವರ ಉದ್ಯೋಗದ ಜೊತೆಯಲ್ಲಿ ಈ ಒಳ ಮೀಸಲಾತಿ ಇಟ್ಕೊಂಡು ಆಟ ಆಡಬಾರ್ದು. ಹಳೆ ಮೀಸಲಾತಿಯನ್ನು ಯಥಾವತ್ತಾಗಿ ಜಾರಿ ಮಾಡಿ ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಕಾಪಾಡಬೇಕು ಅಂತಕ್ಕಂಥ ಒಂದು ಸೂಕ್ತ ನಿರ್ಧಾರವನ್ನ ಬಲಗೈ ಸಮುದಾಯದವರು ತೆಗೆದುಕೊಂಡಿದ್ದೇವೆ. ಬಲಗೈ ಸಮುದಾಯ ಅಂದ್ರೆ ಇಡೀ ಭವ್ಯ ಭಾರತ ದೇಶದ ಚರಿತ್ರೆಯನ್ನು ಬರೆದಂತ ಸಮುದಾಯ ಯಾವುದು ಅಂದ್ರೆ ಬಲಗೈ ಸಮುದಾಯ ಅದು. ಹಾಗಾಗಿ ಇಡೀ ವಿಶ್ವವೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಡೆ ಮುಖ ಮಾಡತಕ್ಕಂಥ ಸಮುದಾಯ ಇದು. ಇಂಥ ಸಮುದಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ನಂತ ನಂಬಿದಂತ ಸಮುದಾಯ. ಇಂಥ ಸಮುದಾಯದಲ್ಲಿ ಇದುವರೆಗೂ ಚೀಫ್ ಸೆಕ್ರೆಟರಿ ಆಗಿಲ್ಲ, ಇದುವರೆಗೂ ಚೀಫ್ ಜಸ್ಟಿಸ್ ಆಗಿಲ್ಲ, ಇದುವರೆಗೂ ನಮ್ಮ KPSC ಅಧ್ಯಕ್ಷರಾಗಲಿಲ್ಲ. ನಾವು ಯಾರ್ದನ್ನು ಕಿತ್ಕೊಂಡಿಲ್ಲ, ಯಾರ್ದನ್ನು ತಟ್ಟೆ ಕೈ ಹಾಕಿಲ್ಲ. ನಾವು ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆಯಿಂದ ನಡ್ಕೊಂಡಂತ ಜನ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಸಚಿವರಿಗೆ, ನಮ್ಮ ಪೂಜ್ಯ ಎಲ್ಲ ಸ್ವಾಮೀಜಿಗಳು, ಬಂತೇಜಿಗಳು ಈ ಒಂದು ಮುಖ್ಯಮಂತ್ರಿಗಳಿಗೆ ಈ ಪತ್ರವನ್ನ ನಮ್ಮ ಸಚಿವರ ಕೈಯಲ್ಲಿ ಕೊಟ್ಟು, ತಾವು ದಯಮಾಡಿ ಸರ್ಕಾರ, ನಾವಂತೂ ಸಂವಿಧಾನ ಪ್ರಿಯರು, ಶಾಂತಿ ಪ್ರಿಯರು, ಮೈತ್ರಿ ಪ್ರಜ್ಞೆನಿರ್ತಕ್ಕಂಥವ್ರು, ನೀವೇನಾದರೂ ಮುಖ್ಯಮಂತ್ರಿಗಳಿಗೆ ಹೇಳಿ ಇಲ್ಲ ಇದು ಮುಂದೆ ಸಮಸ್ಯೆ ಆಗುತ್ತೆ, ದಯಮಾಡಿ ಮುಖ್ಯಮಂತ್ರಿಗಳು ಬರಲೇಬೇಕು ಅಂತೇಳಿ ನೀವು ಇಲ್ಲಿಗೆ ಕರ್ಕೊಂಡು ಬಂದ್ರೆ ಖಂಡಿತವಾಗ್ಲೂ ನಿಮ್ಮ ಸರ್ಕಾರಕ್ಕೆ ಗೌರವ ಬರುತ್ತೆ, ಘನತೆ ಬರುತ್ತೆ. ಇಲ್ಲ ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ಜನರು ಎದ್ದು ಸೀದಾ ಮುಖ್ಯಮಂತ್ರಿ ಬಳಿ ಹತ್ರ ಹೋಗ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಅದಕ್ಕೆ ಅವಕಾಶ ಕೊಡೋದು ಬೇಡ ಅಂತೇಳಿ ಈ ಮನವಿ ಪತ್ರವನ್ನ ನಮ್ಮ ಪೂಜ್ಯ ಸ್ವಾಮೀಜಿಯವರು ಕೊಡ್ತಾ ಇದ್ದೇವೆ. ಮನವಿ ಸಚಿವರಿಗೆ ಸಲ್ಲಿಸಿ ಈ ನಿರ್ಣಯ ಕೈಗೊಳ್ಳಬೇಕು ಅಂತೇಳಿ ಈಗಾಗಲೇ ನಾವು ಹೇಳಿದ್ದೇವೆ. ಮಾನ್ಯ ಸಚಿವರಿಗೆ ಇದನ್ನು ಹಸ್ತಾಂತರ ಮಾಡಿ ಪೂಜ್ಯ ಸ್ವಾಮೀಜಿಗಳು ಈ ನಿರ್ಣಯವನ್ನು ನಾವೆಲ್ಲರೂ ಎದ್ದು ನಿಂತ್ಕೊಂಡು ತೆಗೆದುಕೊಳ್ಳೋಣ.